ಉತ್ತಮವಾಗಿ ಮಳೆ ಆಗ್ತಾ ಇದೆ. ಮಳೆಗಾಲದಲ್ಲಿ ಹೊಲದಲ್ಲಿ ಕೆಲಸ ಮಾಡುವುದನ್ನ ಬಿಟ್ಟು ಅಯ್ಯಯ್ಯೋ ಅನ್ಯಾಯ, ನಮಗೆ ನ್ಯಾಯ ಕೊಡಿ ಎಂದು ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳ ವಿರುದ್ಧ ಮತ್ತು ಅರಣ್ಯ ಹಾಗೂ ಕಂದಾಯ ಇಲಾಖೆಯ ಅಧಿಕಾರಿಗಳ ವಿರುದ್ಧ ರೈತರು ಪ್ರತಿಭಟನೆ ಮಾಡ್ತಾ ಇರೋದು ಯಾಕೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಅದಕ್ಕೆ ಕಾರಣ ಇದೆ. ಅದೇನು ಅಂತ ಹೇಳ್ತಾ ಹೋಗ್ತೀವಿ. ಈ ವಿಡಿಯೋ ಕೊನೆ ತನಕ ನೋಡಿ. ಹೌದು, ಇವರೆಲ್ಲ 1962ರಲ್ಲಿ ಶರಾವತಿ ನದಿಗೆ ಅಡ್ಡಲಾಗಿ ಅಣೆಕಟ್ಟು ನಿರ್ಮಾಣ ಮಾಡಿದಾಗ ನಿರಾಶ್ರಿತರಾಗಿರುವ ಸಂತ್ರಸ್ತ ಕುಟುಂಬಕ್ಕೆ ಸೇರಿದವರು. ಇಡೀ ನಾಡಿಗೆ ಬೆಳಕು ಕೊಡುವ ಉದ್ದೇಶದಿಂದ ತಮ್ಮ ಮನೆ, ಮಠ, ಜಮೀನು ಕಳೆದುಕೊಂಡವರು. ಇಲ್ಲಿಗೆ ಸುಮಾರು 65 ವರ್ಷ ಕಳೆಯುತ್ತಾ ಬಂದರೂ ಕೂಡ ಇನ್ನೂ ಇವರಿಗೆ ನ್ಯಾಯ ಸಿಕ್ಕಿಲ್ಲ ಎನ್ನುವುದು ದುರಂತವೇ ಸರಿ. ಅಂದಹಾಗೆ ವಿಷಯಕ್ಕೆ ಬರೋಣ. ಸದ್ಯ ಸುಪ್ರೀಂ ಕೋರ್ಟ್ ಶರಾವತಿ ಸಂತ್ರಸ್ತರನ್ನ ಗುರುತಿಸಿ ಅವರಿಗೆ ಪುನರ್ವಸತಿ ಕಲ್ಪಿಸುವ ಉದ್ದೇಶದಿಂದ ಸಂತ್ರಸ್ತರ ವಾಸಿಸುವ ಮತ್ತು ಅವರ ಅನುಭೋಗದಲ್ಲಿರುವ ಭೂಮಿಯನ್ನ ಸರ್ವೆ ಮಾಡಿ ಅವರಿಗೆ ಭೂಮಿ ಮಂಜೂರು ಮಾಡಲು ಸೂಚನೆ ನೀಡಿದೆ. ಆದರೆ ಅಧಿಕಾರಿಗಳು ಮಾಡಿರುವ ಎಡವಟ್ಟಿನಿಂದಾಗಿ ಅನೇಕ ಜನ ಸಂತ್ರಸ್ತರು ವಾಸಿಸುವ ಭೂಮಿ ಸರ್ವೆಯಿಂದ ಬಿಟ್ಟು ಹೋಗಿದೆ. ಇದರಿಂದ ರೊಚ್ಚಿಗೆದ್ದಿರುವ ಶಿವಮೊಗ್ಗ ಜಿಲ್ಲೆಯ ಮುಳುಗಡೆ ಸಂತ್ರಸ್ತ ರೈತರು ತಮಗೆ ನ್ಯಾಯ ಒದಗಿಸುವಂತೆ ಶಿವಮೊಗ್ಗ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸುತ್ತಿದ್ದಾರೆ. ಹೌದು, ಶಿವಮೊಗ್ಗ ಜಿಲ್ಲಾಧಿಕಾರಿ ಕಚೇರಿಯ ಮುಂಭಾಗ ಮಲೆನಾಡು ರೈತ ಹೋರಾಟ ಸಮಿತಿಯ ನೇತೃತ್ವದಲ್ಲಿ ಸೇರಿರುವ ನೂರಾರು ರೈತರು ಪ್ರತಿಭಟನೆ ನಡೆಸುವ ಮೂಲಕ ನ್ಯಾಯಕ್ಕಾಗಿ ಆಗ್ರಹಿಸಿದ್ದಾರೆ. ಇನ್ನು ಈ ಕುರಿತು ಪ್ರತಿಕ್ರಿಯೆ ನೀಡಿದ ಮಲೆನಾಡು ಹೋರಾಟ ಸಮಿತಿಯ ಸಂಚಾಲಕ ತೀನಾ ಶ್ರೀನಿವಾಸ್ ಅವರು, ದಾಖಲೆಗಳಿದ್ದರೂ ಶರಾವತಿ ಮುಳುಗಡೆ ಸಂತ್ರಸ್ತರ ಭೂಮಿಯನ್ನ ಬ್ಲಾಕ್ನಿಂದ ಕೈಬಿಟ್ಟಿದ್ದಾರೆ. ಇದು ಅಕ್ಷಮ್ಯ ಅಪರಾಧ ಎಂದು ಗುಡುಕಿದರು. ಮುಂದುವರೆದು ಮಾತನಾಡಿದ ಅವರು, ಕೇಂದ್ರ ಮತ್ತು ರಾಜ್ಯ ಸರ್ಕಾರ ನೈಜ ಮುಳುಗಡೆ ಸಂತ್ರಸ್ತರ ಸಂಕಷ್ಟ ಆಲಿಸಲಿಲ್ಲ. ಮುಳುಗಡೆ ಸಂತ್ರಸ್ತರ ನೋವು ಆಲಿಸಲು ಸಿಎಂ ಮತ್ತು ಡಿಸಿಎಂಗೆ ಸಮಯವೇ ಇಲ್ಲ. 3 ತಲೆಮಾರು ಕಳೆದರೂ ಕೂಡ ಮುಳುಗಡೆ ಸಂತ್ರಸ್ತರಿಗೆ ಭೂ ಹಕ್ಕು ನೀಡದೆ ಅನ್ಯಾಯ ಮಾಡಿದೆ ಎಂದು ಗುಡುಗಿದರು. ಅರಣ್ಯಾಧಿಕಾರಿಗಳು ಉನ್ನತಾಧಿಕಾರಿಗಳ ಸೂಚನೆ ಪಾಲಿಸುವಲ್ಲಿ ಅಧಿಕಾರಿಗಳು ವಿಫಲರಾಗಿದ್ದಾರೆ. ಜಿಲ್ಲೆಯ ಸಾವಿರಾರು ರೈತರು ಹಕ್ಕುಪತ್ರ ವಜಾ ಮಾಡಲು ಸಿದ್ಧತೆ ನಡೆದಿದೆ. ಚುನಾಯಿತ ಜನಪ್ರತಿನಿಧಿಗಳು ಕಲಾಪದಲ್ಲಿ ಪ್ರಸ್ತಾಪಿಸಲಿಲ್ಲ. ಜಿಲ್ಲಾಡಳಿತ ನೀಡಿರುವ ದಾಖಲೆ ಹೊಂದಿರುವ ಶರಾವತಿ ಮುಳುಗಡೆ ಸಂತ್ರಸ್ತರ ಭೂಮಿಯನ್ನ ಬ್ಲಾಕ್ ಒಳಗೆ ಸೇರಿಸಬೇಕು. ಈಗಿನ ಸರ್ವೆಯ ಲೋಪದೋಷಗಳನ್ನು ಪರಿಶೀಲಿಸಿ ಸರಿಪಡಿಸಬೇಕು ಎಂದರು. ಸುಪ್ರೀಂ ಕೋರ್ಟ್ ಸೂಚನೆ ಕೊಡುವಾಗ ಯಾವುದೇ ಷರತ್ತನ್ನ ಹಾಕದಿರುವುದನ್ನು ಪರಿಗಣಿಸಬೇಕು. ಸಂತ್ರಸ್ತ ರೈತರ ಜಮೀನಿನ ದಾಖಲೆ ಪೂರ್ಣ ರೂಪದಲ್ಲಿ ರೈತರಿಗೆ ಸಿಗುವಂತೆ ಮಾಡಬೇಕು ಎಂದು ತೀನಾ ಶ್ರೀನಿವಾಸ್ ಅವರು ಆಗ್ರಹಿಸಿದರು. ಶರಾವತಿ ಮುಳುಗಡೆ ಸಂತ್ರಸ್ತರ ಸಮಸ್ಯೆ ಬಗ್ಗೆ ರಾಜ್ಯ ಸರ್ಕಾರ ಕಳೆದ ವರ್ಷ ಒಂದು ಮಧ್ಯಂತರ ಅರ್ಜಿಯನ್ನು ಸುಪ್ರೀಂ ಕೋರ್ಟಿಗೆ ಸಲ್ಲಿಸಿತ್ತು. ಸುಪ್ರೀಂ ಕೋರ್ಟು ಏನು ಆದೇಶ ಮಾಡಿದೆ ಮಧ್ಯಂತರ ಅರ್ಜಿ ಬಗ್ಗೆ ಅಂದರೆ, ಈ ವರ್ಷದ ಜನವರಿ 20ರೊಳಗೆ ರಾಜ್ಯ ಸರ್ಕಾರದ ಅಧಿಕಾರಿಗಳು, ಕೇಂದ್ರ ಸರ್ಕಾರದ ಅಧಿಕಾರಿಗಳು ಕಾರ್ಯದರ್ಶಿಗಳ ಮಟ್ಟದಲ್ಲಿ ಕೂತು ಒಂದು ಸಮಸ್ಯೆಯನ್ನು ಬಗೆಹರಿಸೋದಕ್ಕೆ ಒಂದು ಪ್ರಯತ್ನ ಮಾಡಿ ಅಂತ ಆದೇಶ ಕೊಟ್ಟಿತ್ತು. ಆ ಆದೇಶ ಇವತ್ತು ಕಾರ್ಯಗತ ಮಾಡೋದಕ್ಕೆ ರಾಜ್ಯ ಸರ್ಕಾರದ ಅರಣ್ಯ ಇಲಾಖೆ, ಕಂದಾಯ ಇಲಾಖೆಯವರು ಕೇಂದ್ರ ಸರ್ಕಾರಕ್ಕೂ ಗಮನಕ್ಕೆ ತಂದು ನಾವು ಮಾಡ್ತಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಈಗ ಏನು ತಪ್ಪನ್ನು ಮಾಡ್ತಾ ಇದ್ದಾರೆ ಸರ್ವೆ ಕೆಲಸದಲ್ಲಿ ಅಂದರೆ, ಜಂಟಿ ಸರ್ವೆ ಮಾಡುವಾಗ ಈ ಹಿಂದೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದಾಗ, ಕಾಗೋಡು ತಿಮ್ಮಪ್ಪನವರು ಸ್ಪೀಕರ್ ಆದಾಗ, ಜೊತೆಗೆ ಪ್ರಧಾನ ಕಾರ್ಯದರ್ಶಿಯವರಾದಂಥ ಮದನ್ ಗೋಪಾಲ್ ಅವರಿದ್ದಾಗ 9400 ಎಕರೆಯನ್ನು ಕಂದಾಯ ಇಲಾಖೆಗೆ ಡಿನೋಟಿಫಿಕೇಷನ್ ಮಾಡೋಂಥ ಆದೇಶವನ್ನು ರಾಜ್ಯ ಸರ್ಕಾರ ಮಾಡಿತ್ತು. ಆ ಆದೇಶ ಏನು ಆವಾಗ ರಾಜ್ಯ ಸರ್ಕಾರ ಮಾಡಿತ್ತು, ಆ ಆದೇಶದಲ್ಲಿದ್ದವ್ರದ್ದೇ ಭಾಳ ಜನರದ್ದು ಈಗ ಸರ್ವೆ ಕಾಲದಲ್ಲಿ ಹೊಸ ಬ್ಲಾಕ್ಗಳು ಅಂತ ಹೇಳಿ ಅರಣ್ಯ ಇಲಾಖೆಯ CCF, ರಾಜ್ಯದ ಅರಣ್ಯ ಇಲಾಖೆ ಅಧಿಕಾರಿಗಳು ಒಂದು ದೊಡ್ಡ ಪ್ರಮಾದವನ್ನು ಮಾಡಿದ್ದಾರೆ. ನಮ್ಮ ಹಲವಾರು ಜನ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ನಾನು ಕೇಳಿದೆ, ಇದು ಎಲ್ಲಿ ಮಾಡಿದ್ದು ಸ್ಕೆಚ್ಚು, ಎಲ್ಲಿ ಮಾಡಿದ್ದು ಬ್ಲಾಕು ಅಂತ. ಇಲ್ಲ, DC ಅವರು ಹೇಳಿದ್ದಾರೆ ನಾವು ಮಾಡ್ತಿದ್ದೀವಿ ಅಂತ ಹೇಳ್ತಾರೆ. ಆ ನಂತರದಲ್ಲಿ ಬೊಮ್ಮಾಯಿ ಸರ್ಕಾರ ಇದ್ದಾಗ ಕೇಂದ್ರ ಸರ್ಕಾರದ ಅನುಮತಿ ಇಲ್ಲದೆ ರಾಜ್ಯ ಸರ್ಕಾರ ಡಿನೋಟಿಫಿಕೇಷನ್ ಮಾಡಿದೆ ಅಂತ ಹಕ್ಕುಪತ್ರಗಳನ್ನು ವಜಾ ಮಾಡೋದಕ್ಕೆ ಒಂದು ಆದೇಶವನ್ನು ಬೊಮ್ಮಾಯಿ ಅವರು ಮಾಡಿದ್ರು. ಆ ಆದೇಶದಲ್ಲಿ ಇದ್ದವ್ರದ್ದು ಸಹ ಇದರೊಳಗೆ ಇವತ್ತು ಕೈ ಬಿಟ್ಟು ಹೋಗಿದೆ. ಜೊತೆಗೆ 1962ರಲ್ಲಿ
ಕಂದಾಯ ಇಲಾಖೆ ಮುಳುಗಡೆ ಸಂತ್ರಸ್ತರಿಗೆ ನೂರಾರು ಜನಕ್ಕೆ ಸಾವಿರಾರು ಜನಕ್ಕೆ ಮಂಜೂರಾತಿ ಮಾಡಿ ಭೂಮಿಯನ್ನು ಹಕ್ಕುಪತ್ರ ಕೊಟ್ಟಿದ್ದಾರೆ. ಅದು ಖಾತೆ ಆಗಿದೆ, ಕೆಲವರಿಗೆ ಪೋಡಿನೂ ಆಗಿದೆ. ಆ ಪ್ರಕರಣಗಳನ್ನು ಇವತ್ತು ಅದನ್ನು ಫಾರೆಸ್ಟ್ ಅಂತ ಈಗಾಗಲೇ ಅರಣ್ಯ ಇಲಾಖೆ ಇವತ್ತು ರೈತರಿಗೆ ನೋಟಿಸ್ ಕೊಟ್ಟು ಅವರ ಹಕ್ಕುಪತ್ರ ವಜಾ ಮಾಡೋಕ್ಕೆ ಮಾಡಿದ್ದಾರೆ. ಹಾಗಾಗಿ ಈಗೇನು ಸರ್ವೆ ಮಾಡ್ತಿದ್ದಾರೆ ಅವೈಜ್ಞಾನಿಕ ಇದೆ. ಇದು ಮುಳುಗಡೆ ಸಂತ್ರಸ್ತರಿಗೆ ಅನ್ಯಾಯ ಮಾಡ್ತಕ್ಕಂಥದ್ದು. ಅದಕ್ಕೋಸ್ಕರ ನಾವು ನಮ್ಮ ಮಂತ್ರಿಗಳಾದಂಥ ಮಧು ಬಂಗಾರಪ್ಪನವರು, ಲೋಕಸಭಾ ಸದಸ್ಯರಾದ ರಾಘವೇಂದ್ರ ಅವರು, ಶಾಸಕರು, ಅಧಿಕಾರಿಗಳು, DC ಎಲ್ಲರ ಹತ್ರ ಮಾತಾಡಿದ್ವಿ. ಅವ್ರು ಏನು ಹೇಳ್ತಾ ಇದ್ದಾರೆ, ಅರ್ಜಿ ಕೊಡ್ರಿ, DC ಕೊಡ್ರಿ, AC ಕೊಡ್ರಿ, ತಹಸೀಲ್ದಾರಿಗೆ ಕೊಡ್ರಿ, DDLRಗೆ ಕೊಡ್ರಿ, CCF ಕೊಡ್ರಿ ಅಂತ ಜನರನ್ನ 3 ತಿಂಗಳಿಂದ ಇವತ್ತು ಅಲಿಸ್ತಾ ಇದ್ದಾರೆ. ಅಲಿಸಿ ಇವತ್ತು ಯಾವುದೂ ಸಹ ಇವತ್ತು ಒಂದು ತೀರ್ಮಾನ ಇವತ್ತು ಮಾಡಿಲ್ಲ. ಕೇವಲ ಅಲಿಯದೆ ಮುಳುಗಡೆ ಸಂತ್ರಸ್ತರಿಗೆ ಕೆಲಸ ಆಗಿದೆ. ರಾಜ್ಯದಲ್ಲಿ ಶರಾವತಿ ವಿದ್ಯುತ್ ಯೋಜನೆ ಪ್ರಾರಂಭ ಆದಾಗ ರಸ್ತೆ ಇದ್ದರೆ ನಾವು ಸಾಮಾನು ತಗೊಂಡೋಗೋಕೆ ಲಾರಿ ಕೊಡ್ತೀವಿ, ಇಲ್ದಿದ್ರೆ ಹೊತ್ಕೊಂಡು ಹೋಗ್ರಿ ಅಂತ ನೋಟಿಸ್ ಕೊಟ್ಟಿದ್ದು ನಮ್ಮ ರೈತರ ಹತ್ರ ಇದೆ. ರಾಜ್ಯದಲ್ಲಿ ಶರಾವತಿ ವಿದ್ಯುತ್ ಯೋಜನೆ ಮೊದಲು ರಾಜ್ಯದಲ್ಲಿ ವಿದ್ಯುತ್ ಉತ್ಪಾದನೆ ಆಗ 51% ವಿದ್ಯುತ್ತನ್ನು ನಮ್ಮ ಶರಾವತಿ ವಿದ್ಯುತ್ ಯೋಜನೆ ಉತ್ಪಾದನೆ ಮಾಡ್ತಾಯಿತ್ತು. ಸುಮಾರು 4.5 ಲಕ್ಷ ಕೋಟಿ ಆದಾಯ ಇವತ್ತು ವಿದ್ಯುತ್ ಯೋಜನೆಯಿಂದ ಬಂದಿದೆ. ಆದರೆ ಇವತ್ತು ತ್ಯಾಗ ಮಾಡಿದ ರೈತರಿಗೆ ಬೆನ್ನಿಗೆ ಚೂರಿ ಹಾಕ್ತಕ್ಕಂಥ ಕೆಲಸವನ್ನು ನಮ್ಮ ಕಂದಾಯ ಇಲಾಖೆ, ಅರಣ್ಯ ಇಲಾಖೆ ಜನಪ್ರತಿನಿಧಿಗಳು ಮಾಡ್ತಾ ಇದ್ದಾರೆ. ಇವತ್ತು ನಮ್ಮ ಹೋರಾಟ ಏನು ಮಾಡ್ತಿದ್ದೀವಿ ಅಂದರೆ ಸಂಪೂರ್ಣವಾಗಿ ಶರಾವತಿ ಮುಳುಗಡೆ ಸಂತ್ರಸ್ತರ ಸಮಸ್ಯೆ ಬಗೆಹರಿಬೇಕು. ಮದನ್ ಗೋಪಾಲ್ ಅವರು ಅರಣ್ಯ ಇಲಾಖೆಯ ಉನ್ನತ ಅಧಿಕಾರಿ ಆದಾಗ 3 ಕ್ಯಾಟಗರಿ ಮಾಡಿದರು. ಫಸ್ಟ್ ಕ್ಯಾಟಗರಿ ರಿಲೀಸ್ ಆಗಿರೋದು, ಸರ್ವೆ ನಂಬರ್ ವ್ಯತ್ಯಾಸ ಆಗಿ ಬೇರೆ ಕಡೆ ಇರೋದು, ಬಗರ್ಕುಂ ಜಮೀನುಗಳನ್ನು ಸಹ ರೈತರಿಗೆ ಮುಳುಗಡೆ ಸಂತ್ರಸ್ತರಿಗೆ ಮಂಜೂರು ಮಾಡಬೇಕು. 65 ವರ್ಷಗಳ ಕಾಲ ತಳ್ಳಿರೋದ್ರಿಂದ 2ನೇ ಜನಾಂಗ 3ನೇ ಜನಾಂಗ ಇವತ್ತು ಬಂದು ಸಂಸಾರಗಳು ಕುಟುಂಬಗಳು ಜಾಸ್ತಿ ಆಗಿದೆ. ಅದನ್ನು ಮಾಡಬೇಕು ಅಂತ ಇವತ್ತು ರಾಜ್ಯ ಸರ್ಕಾರಕ್ಕೆ ವರದಿ ಕೊಟ್ಟಿದ್ದರು. ಮದನ್ ಗೋಪಾಲ್ ವರದಿ ಜಾರಿ ತಂದರೆ ಈ ಸಮಸ್ಯೆಗೆ ಸಂಪೂರ್ಣ ಪರಿಹಾರ ಆಗುತ್ತೆ. ಅಳತೆ ಮಾಡ್ತಕ್ಕಂಥ ಕೆಲಸವನ್ನು ಜಿಲ್ಲಾಡಳಿತ ಏನು ಮಾಡಿಸ್ತಾ ಇದೆ, ಜಿಲ್ಲಾಧಿಕಾರಿಗಳು ಮಾಡಿಸ್ತಾರೆ. ಎಲ್ಲರ ಜಮೀನುಗಳನ್ನು ಅಳತೆ ಮಾಡದೇ ಇದ್ದರೆ ನಮ್ಮ ಹೋರಾಟ ಇನ್ನೂ ತೀವ್ರ ಮಾಡ್ತೀವಿ, ಕಾನೂನು ಭಂಗ ಚಳುವಳಿ ಮಾಡ್ತೀವಿ. ಮುಳುಗಡೆ ಸಂತ್ರಸ್ತರು ಹೋರಾಟ ಮಾಡಿ ಜೈಲಿಗೆ ಹೋಗೋಕ್ಕೂ ನಾವು ರೆಡಿ ಇದ್ದೀವಿ. ತ್ಯಾಗ ಮಾಡಿದವರಿಗೆ ಬೆನ್ನಿಗೆ ಚೂರಿ ಹಾಕೋಂಥ ಕೆಲಸವನ್ನು ಸರ್ಕಾರ ಮಾಡಬಾರ್ದು. ಮಾಡಿದ್ರೆ ಎಚ್ಚರದಿಂದ ಈ ಸರ್ಕಾರದ ಪ್ರತಿನಿಧಿಗಳು ಇರಬೇಕು ಅಂತ ಹೇಳಿ ನನ್ನ ಮಾತು. ತೀನಾ ಶ್ರೀನಿವಾಸ್, ಸಂಚಾಲಕರು, ಮಲೆನಾಡು ರೈತ ಹೋರಾಟ ಸಮಿತಿ.